ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಿಸ್ಕೆಟ್ ಬಿಲ್ಲಿದ್ದು ಯಾವತ್ತು ಸಹ ಸಂಜೆ 8 ಗಂಟೆಗೆ ಕಾಯ್ತಾ ಇರ್ತದೆ ಆಯ್ತಾ. ಮತ್ತೆ ಬೆಳಿಗ್ಗೆ 8 ಗಂಟೆಗೆ ಅವರದೊಂದು ಟೈಮಿಂಗ್ ಇದೆ. ನಮ್ಮ ಹೊಟ್ಟೆಗೆ ಸಹ ಕಮ್ಮಿ ಆಗಲಿಲ್ಲ ಆದರೆ ಇವರ ಹೊಟ್ಟೆಗೆ ಕಮ್ಮಿ ಆಗಬಾರ್ದು ಆಯ್ತಾ. ನಾನು ಇದಕ್ಕೆ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕೋದು ನೋಡಿ, ತಿಂತದೆ ನೋಡಿ ಇಲ್ವಾ. ಬಾ, ಇದ್ರಲ್ಲಿ ಬೆಕ್ಕಿ ಕನ್ನಡ ಕಲಿಸಿದೆ. ಬಾ 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 ತಿನ್ ಬಾ. ಓಕೆ ಗೈಸ್, ಇವಾಗ ಆಯಿತು. ನಾನು ವಾಕಿಂಗಿಗೆ ಹೋಗ್ತಿದ್ದೇನೆ. ಇಸ್ರೇಲ್ ಇದೆ 8 ಗಂಟೆ ಈಗ ಈ ಥರ ಇದೆ. ಜಸ್ಟ್ ಬಿಫೋರ್ 1 ಅವರ್ ಇದು ಫುಲ್ಲಿ ಸನ್ನಿ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು. ಈಗ ಸದ್ಯಕ್ಕೆ ವಾಕಿಂಗ್ ಮಾಡಿ ಬರ್ತೇನೆ. ನಾನು ಹೋಗೋ ಪಾರ್ಕಲ್ಲಿ ಒಂದು ಬೆಕ್ಕು ಇದೆ, ನನಗೋಸ್ಕರ ಕಾಯ್ತಾ ಇರ್ತದೆ ಆಯಿತಾ. ಅದಕ್ಕೊಂದು ಬಿಸ್ಕೆಟ್ ಹಾಕಿ ಬರುವ, ತೋರಿಸ್ತೇನೆ ವಿಡಿಯೋದಲ್ಲಿ. ಬನ್ನಿ ಬನ್ನಿ ಗೈಸ್. ವಾಕಿಂಗಿಗೆ ಹೊರಟೆ ನಾನು. 8:10 ಬಿಲ್ಲಿಗೆ ಬಿಸ್ಕೆಟೆಲ್ಲ ಹಾಕುವಷ್ಟರಲ್ಲಿ ಕ್ಲಿಯರ್ ಇಲ್ಲ ಆಯಿತಾ. ಬಟ್ ನಂದು ಮಾತು ಕೇಳ್ತದಲ್ಲ ನಿಮಗೆ. ಆ್ಯಕ್ಚುಲಿ ಏನು ಹೇಳಲಿಕ್ಕೆ ಹೋದದಂದ್ರೆ, ನಾನು ಇಸ್ರೇಲಲ್ಲಿ ಆಲ್ಮೋಸ್ಟ್ ಎಲ್ಲ ಫಾರಿನ್ ಕಂಟ್ರಿಯಲ್ಲಿ ಈ ಕೆಲಸ ಆದಮೇಲೆ, ಈ ವರ್ಕ್ ಶೆಡ್ಯೂಲ್ ಆದಮೇಲೆ ಆಫ್ಟರ್ 7-8 o'clock ಎಲ್ಲ ತುಂಬ ಜನ ಇಲ್ಲಿ ಫಿಟ್ನೆಸ್ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಒಂದು ಫುಡ್ಡು, ಒಂದು ಫಿಟ್ನೆಸ್, ಅದು ವಿಂಟರ್ ಇರಲಿ ಸಮ್ಮರ್ ಇರಲಿ. ಬಟ್ ಇಲ್ಲಿ ಸಮ್ಮರ್ ಹೇಳುವಾಗ ವೆರಿ ವೆರಿ ಹಾಟ್ ಆಯಿತಾ, ತುಂಬ ಸೆಕೆ ಇಲ್ಲಿ ಸಮ್ಮರಲ್ಲಿ. ಮತ್ತು ವಿಂಟರಲ್ಲಿ ಹೆವಿ ಕೋಲ್ಡ್. ಈ ಸಮ್ಮರ್ ಆದರೂ ಓಕೆ, ಈ ವಿಂಟರಲ್ಲಿ ಹೊರಗೆ ಬಂದು ಎಕ್ಸಸೈಸ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಉಸಿರು ಕಟ್ತದೆ. ಆ ಕೋಲ್ಡಿಗಿತ್ತಲ್ಲ ಫುಲ್ 1 ಡಿಗ್ರಿ ತನಕ ಬರ್ತದೆ. ಆವಾಗ ನಮಗೆ ಜಾಸ್ತಿ ಇದು ಮಾಡಲಿಕ್ಕೆ ಆಗೋದಿಲ್ಲ ಎಕ್ಸಸೈಸ್. ಸೊ ಈ ಸಮ್ಮರಲ್ಲಿ ಎಷ್ಟು ಕರಗಿಸ್ಲಿಕ್ಕೆ ಆಗ್ತದೆ ಅಷ್ಟು ಇಲ್ಲಿ ಕರಗಿಸ್ತಾರೆ. ಆಫ್ಟರ್ 10 ಎಲ್ಲ ತುಂಬ ಜನ ಇರ್ತಾರೆ. ಮತ್ತು ಇಲ್ಲಿ ಟ್ಯಾಕ್ಸ್ ಕಟ್ತಾರಲ್ಲ ಜನ, ಟ್ಯಾಕ್ಸ್ ಕಟ್ಟೋದ್ರಿಂದ ಒಂದೊಂದು ಏರಿಯಾದಲ್ಲಿ ಅವರಿಗಂತ ಒಂದು ಪಾರ್ಕ್ ಇರ್ತದೆ. ಆ ಪಾರ್ಕಲ್ಲಿ ಅವರು ಹೋಗಿ ಯೂಸ್ ಮಾಡ್ತಾರೆ. ಹಾಗೆ ಈಗ ನಾನು ವಾಕಿಂಗಿಗೆ ಹೋಗ್ತಾ ಇದ್ದೇನೆ. ಬನ್ನಿ ಬನ್ನಿ, ನೀವು ಸಹ ಮಾಡಿ ಆಯಿತಾ. ವಾಕಿಂಗ್ ತುಂಬ ಇಂಪಾರ್ಟೆಂಟ್ ಜೀವಕ್ಕೆ. ಈಗ ಗೊತ್ತಾಗೋದಿಲ್ಲ, ಆಫ್ಟರ್ 54-55 ಏಜ್ ಆಗ್ತದೆ ನೋಡಿ, ಆವಾಗ ನಮಗೆ ಎಕ್ಸಸೈಸ್ ಇದು ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ಡಾಕ್ಟರ್ ಲಾಸ್ಟಿಗೆ ಅಂತ ಹೇಳೋದು, ವಾಕಿಂಗ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಪಾರ್ಕಲ್ಲಿ ಸಿಗುವ ಆಯಿತಾ. ಚಿಂಟು ಅನ್ನು ಮೀಟ್ ಮಾಡಿಸ್ತೇನೆ ಇವತ್ತು. ಬಿಸ್ಕೆಟ್ ಕೊಡ್ಲಿಕ್ಕೆ ಹೋಗ್ತಿದ್ದೇನೆ. ಬಾಯ್ ಗೈಸ್. ನಾನೀಗ ಪಾರ್ಕಿಗೆ ರೀಚ್ ಆದೆ. ನನ್ನ ರೂಮಿಂದ ಒಂದು 200-300 ಮೀಟರ್ ಇದೆ ಇದು ಪಾರ್ಕ್. ಸುತ್ತ ಮನೆ ಇರ್ತದೆ ಆಯಿತಾ. ಅವರು ಟ್ಯಾಕ್ಸ್ ಕಟ್ಟಿದ್ರಿಂದ ಅವರಿಗೆ ಗೌರ್ಮೆಂಟ್ ಫೆಸಿಲಿಟಿ ಕೊಟ್ಟಿರ್ತದೆ ಅವರವರ ಏರಿಯಾದಲ್ಲಿ ಒಂದು ಪಾರ್ಕ್. ಸೊ ನಾಯಿ ಬರಲಿಕ್ಕೆ, ನಾಯಿಗೆ ನೀರು ಕುಡಿಲಿಕ್ಕೆ, ಪ್ಲಸ್ ಸಾರ್ವಜನಿಕರಿಗೆ ನೀರು ಕುಡಿಲಿಕ್ಕೆ ನಾನು ತೋರಿಸ್ತೇನೆ ನಿಮಗೆ. ಬನ್ನಿ, ಇದು ಕೂತ್ಕೊಳ್ಳೋ ಜಾಗ ಎಷ್ಟು ನೀಟಾಗಿ ಇಡ್ತಾರೆ ಅಂದರೆ ಗೈಸ್. ಇದು ನೀರು ಕುಡಿಯುವ ವ್ಯವಸ್ಥೆ. ಇಲ್ಲೊಂದು ಬಟನ್ ಇರ್ತದೆ ನೋಡಿ. ಈ ಮನುಷ್ಯರು ಸಹ ಕುಡಿಬೋದು, ಪ್ಲಸ್ ಪ್ರಾಣಿಗಳಿಗೆ ಸಹ. ಅಂದರೆ ಪ್ರಾಣಿಗಳಿಗೆ ಅಷ್ಟು ಪ್ರೀತಿಯಿಂದ ಸಾಕಿರ್ತಾರೆ ನೋಡಿ ಗೈಸ್. ನಮ್ಮ ಚಿಂಟು ಬಂದ. ಚಿಂಟು ಮಕ್ಕರೇ. ಇದು ಯಾವತ್ತು ಸಹ ಗೈಸ್ ನಾನು ಬರೋ ತನಕ ಕಾಯ್ತಾ ಇರ್ತದೆ. ಒಂದು ಬಿಸ್ಕೆಟ್, ಇದು ಬಿಸ್ಕೆಟ್ ಚಿಂಟುಗೆ ಬಿಸ್ಕೆಟ್ ಒಂದು 2-3 days ಒನ್ಸ್ ಬರ್ತೇನೆ ನಾನು ಈಗ, ಬಿಕಾಸ್ ತುಂಬ ಬಿಸಿಲಲ್ಲ ಹಾಗೆ. ಸೊ ಯಾವತ್ತು ಸಹ ಕಾಯ್ತಾ ಇರ್ತದೆ ಆಯಿತಾ. ಹಾಕೋಕ್ಕಿಂತ ಮುಂಚೆನೇ ಅದು ತಿನ್ನಲಿಕ್ಕೆ ಬರ್ತದೆ ನೋಡಿ. ಇಲ್ಲಿ ಸಾರ್ವಜನಿಕ ನಾಯಿ ಸಿಗುವುದಿಲ್ಲ, ಇಲ್ಲಿ ಸಾರ್ವಜನಿಕ ಬೆಕ್ಕುಗಳು ಸಿಗ್ತದೆ. ಈ ಬೆಕ್ಕುಗಳಿಗೆ ಆಪರೇಷನ್ ಆಗಿದೆ, ಅದು ಹೆಲ್ದಿ ಇದೆ ಅಂತ ಗೊತ್ತಾಗಲಿಕ್ಕೆ ಇಲ್ಲಿ ಕಿವಿದ್ದು ಸೈಡಿಗೆ ಒಂದು ಕಟ್ ಮಾಡಿರ್ತಾರೆ. ಇದು ಇವಾಗ ಹೆಲ್ದಿ ಬೆಕ್ಕಂತ. ಓಕೆ, ಇದು ತಿನ್ನಲಿ, ಇದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ. ಸ್ವಲ್ಪ ಹೆದರ್ತದೆ ಇದು, ಆಚೆ ಈಚೆ ನಾಯಿ ಬರ್ತದಂತ. ಸೊ ನಾನೆಂತ ಮಾಡ್ತೇನೆಂದರೆ, ಇನ್ನೊಂದು ಇನ್ನೂ ಎಕ್ಸಸೈಸ್ ಬಾಕಿ ಇದೆ, ನಾನು ಮುಗಿಸಿ ನಿಮಗೆ ಸ್ವಲ್ಪ ಮತ್ತೆ ಸಿಗ್ತೇನೆ. ಓಕೆ, ಬಾಯ್. ಹಾಂ ಗೈಸ್, ಬನ್ನಿ. ಇನ್ನೊಂದು ತೋರಿಸ್ತೇನೆ ನಿಮಗೆ ನಾನು. ಈ ಪಾರ್ಕಲ್ಲಿ ಲೈಬ್ರರಿ, ಗ್ರಂಥಾಲಯ ಎವ್ರಿ ಪಾರ್ಕಲ್ಲಿ ಇರ್ತದೆ. ಅಂದರೆ ಮನೆಯಲ್ಲಿ ಓದಿದಂತಹ ಬುಕ್ಗಳನ್ನು ಇವರು ತೋಡಿಗೆ ಇಲ್ಲ ಎಲ್ಲಿ ಸಹ ಬಿಸಾಡೋದಿಲ್ಲ, ಇಲ್ಲ ಅಲ್ಲಲ್ಲೇ ಇಡುವುದಿಲ್ಲ. ಸೊ ಇವರಿಗೆ ಗೌರ್ಮೆಂಟ್ ಫೆಸಿಲಿಟಿ ಕೊಟ್ಟಿದೆ. ಹೇಗೆಂದರೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ. ಈ ಬುಕ್ಕೆಲ್ಲ ಗೌರ್ಮೆಂಟ್ ಅವರು ಇಟ್ಟದಲ್ಲ,
ಈ ಮನೆಯಲ್ಲಿ ಓದಿ ಮುಗಿದಂತಹ ಬುಕ್ಗಳು ಇಲ್ಲಿರ್ತದೆ. ಸೊ ಇದನ್ನು ನಾವು ಸಹ ಯೂಸ್ ಮಾಡ್ಬೋದು, ನಾನು ಸಹ ಯೂಸ್ ಮಾಡ್ಬೋದು ತೆಗೆದು, ಮತ್ತೆ ಅದೇ ಜವಾಬ್ದಾರಿಯಿಂದ ಇಲ್ಲಿ ತಂದು ಇಡಲಿಕ್ಕೆ. ಅಂದರೆ ಅದು ಚಕ್ರದ ಥರ ಎಲ್ಲರಿಗೆ ಸಹ ಯೂಸ್ ಆಗ್ಬೋದು ಅಂತ ಹಾಗೆ. ಸೊ ಇದೊಂದು ವಿಷಯ. ಸೊ ಇನ್ನೂ ಸಹ ಎಕ್ಸಸೈಸ್ ಬಾಕಿ ಇದೆ, ಮಾಡಿ ಬರ್ತೇನೆ ಆಯಿತಾ. ಓಕೆ ಬಾಯ್ ಗೈಸ್. ಇದು ಅದೇ ಪಾರ್ಕಲ್ಲಿ ಇರುವಂತಹ ಒಂದು ಗಿಡ, ತರಕಾರಿ ಎಲ್ಲ ಬೆಳೆಸ್ತಾರೆ ನೋಡಿ. ಇಸ್ರೇಲ್ ಅವರೆಂತ ಮಾಡ್ತಾರೆ ಅಂದರೆ, ಈ ಕಮ್ಯುನಿಟಿ ಒಂದಿರ್ತದೆ ಒಂದು ಏರಿಯಾದಲ್ಲಿ. ಸೊ ಅವರೆಂತ ಮಾಡ್ತಾರೆ ಅಂದರೆ, ಒಂದಿಷ್ಟು ಜಾಗದಲ್ಲಿ ಎಲ್ಲರೂ ಸಹ ಸೇರಿ ಒಂದು ತರಕಾರಿ, ಟೊಮೆಟೊ ಮತ್ತು ಅವರವರಿಗೆ ಬೇಕಾದಂಥ ತರಕಾರಿಯನ್ನು ಇಲ್ಲಿ ಬೆಳೆಸ್ತಾರೆ. ಸೊ ಇದು ಅವರ ಕಮ್ಯುನಿಟಿಗೆ ಹೋಗ್ತದೆ, ಬೇರೆ ಯಾರು ಸಹ ತೆಗಿಲಿಕ್ಕಿಲ್ಲ, ಅವರಿಗೆ ಮಾತ್ರ ಇದು. ಬನ್ನಿ ಬನ್ನಿ. ಜೋಳ, ಮೆಕ್ಕೆಜೋಳ, ಮತ್ತು ಕಾರ್ನ್, ಟೊಮೆಟೊ, ಈರುಳ್ಳಿ, ಬೀನ್ಸ್ ಎಲ್ಲ ಇಲ್ಲಿ ಇರ್ತದೆ. ಈಗ ಸಮ್ಮರ್ ಅಲ್ಲ ಗೈಸ್, ಹಾಗೆ. ಮತ್ತು ಇದು ರಾತ್ರಿ ಬಂದಿದ್ದೇನೆ ನಾನು, ನಿಮಗೆ ಅಷ್ಟು ಕಾಣಲಿಕ್ಕಿಲ್ಲ. ನೆಕ್ಸ್ಟ್ ನಾನು ಬೆಳಿಗ್ಗೆ ಬರುವಾಗ ನಾನು ಕೆಲಸದಲ್ಲಿರ್ತೇನೆ ಹಾಗೆ, ಬಟ್ ನಾನು ಟ್ರೈ ಮಾಡ್ತೇನೆ ನಿಮಗೆ ಡೀಟೇಲ್ ಆಗಿ, ಅದು ಫ್ರೂಟ್ ಆಗಿ ಬರ್ತದಲ್ಲ ಅವಾಗ ತೋರಿಸಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಗೈಸ್. ಮತ್ತು ಇವರದ್ದು ಸೇಫ್ಟಿ ಸಿಸ್ಟಮ್ ಹೇಗಿದೆ ಅಂದರೆ, ಪ್ರತಿ ಏರಿಯಾದಲ್ಲಿ ಇವರದ್ದು ಸೇಫ್ ರೂಮ್ ಇರ್ತದೆ. ಯಾಕೆಂದರೆ ಇಲ್ಲಿ ಇದು ವಾರ್ ಕಂಟ್ರಿ ಅಲ್ಲ. ಸೊ ಈಗ ನಮ್ಮಂಥವರು ಎಲ್ಲರೂ ಸಹ ಆಚೆ ಈಚೆ ಅವರವರ ಕೆಲಸದಲ್ಲಿ ಬ್ಯುಸಿ ಇರ್ತಾರಲ್ಲ ಗೈಸ್. ಸೊ ಅವರಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಈ ಪಾರ್ಕಲ್ಲೇ ಒಂದು ಸೇಫ್ಟಿ ರೂಮ್ ಇದೆ, ಇದು ದೊಡ್ಡ ಸೇಫ್ಟಿ ರೂಮ್. ಈಗ ಕ್ಲೋಸ್ ಇದೆ, ಕ್ಲೋಸ್ ಉಂಟಾಯ್ತಾ. ಇದು ಸೇಫ್ಟಿ ರೂಮ್ ದೊಡ್ಡದು, ಒಳಗಿಂದ ಅಂಡರ್ಗ್ರೌಂಡ್ ಎಲ್ಲ ಇದೆ. ಈ ವಾರ್ ಟೈಮಲ್ಲಿ ಎಂತ ಮಾಡ್ತಾರೆ ಅಂದರೆ, ಇವರು ಬೆಡ್ ಗಿಡ್ ಎಲ್ಲ ತಂದು ಇಲ್ಲೇ ಮಲಗ್ತಾರೆ. ಮತ್ತೆ ಸಿಗ್ತೇನೆ ಗೈಸ್. ನಾನು ಮತ್ತೆ ಹೇಳಿ ನನ್ನ ಎಕ್ಸಸೈಸನ್ನು ನಾನು ಕಂಟಿನ್ಯೂ ಮಾಡ್ತಿದ್ದೆ, ಹಾಗಾಗಿ ಮಾತಾಡ್ಲಿಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ನನಗೆ ಎಂತ ಹೇಳಬೇಕಂತ ಇದ್ದೆ ಅಂದರೆ, ಈ ನಮ್ಮ ಊರಲ್ಲಿ ಇರುವಾಗ ಗೈಸ್, ನಾವು ಒಂದು 5 ಸೆನ್ಸ್ ಮನೆಯಲ್ಲಿ ಫ್ಲ್ಯಾಟಲ್ಲಿ ಗಿಡ ಬೆಳೆಸಿ ತರಕಾರಿ ಬೆಳೆಸುವ ಅಂತ ನಾವು ಅಂದ್ಕೊಳ್ತೇವೆ ಅಲ್ವಾ. ಹಾಗೆ ಇಲ್ಲಿ ಸಹ ಹಾಗೆ ಒಂದು 500 ಸ್ಕ್ವೇರ್ ಫೀಟಿದ್ದು ಫ್ಲ್ಯಾಟ್ ಇದ್ದರೆ ಸಹ ಅಲ್ಲಿ ಆರೆಂಜು, ಮುಸುಂಬಿ, ಲೈಮು, ಮೆಣಸು ಎಲ್ಲ ಅವರಿಗೆ ಎಂತ ಬೇಕು ನೋಡಿ ಅದನ್ನು ಮಾಡಿರ್ತಾರೆ. ಈಗ ನಾನು ಚಿಂಟುಗೆ ಬಿಸ್ಕೆಟ್ ಹಾಕಿ ಬಂದದ್ದು ಮಾತ್ರ ಗಾಯಿಸಿ ಬಂದು ಕೂತ್ಕೊಂಡಿದ್ದಾನೆ ನೋಡಿ ಅಂತ. ಚಿಂಟು ಹೊಟ್ಟೆ ತುಂಬಿದ ಏನ ಹಾಗೆ. ನಾನು ಸಣ್ಣದಿರುವಾಗ ಅಂದ್ಕೊಳ್ತಿದ್ದೆ ಗೈಸ್, ನಮಗೆ ಸಹ ಜಾಗ ಇರಬೇಕು, ನಾವು ಸಹ ತರಕಾರಿ ಎಲ್ಲ ಬೆಳೆಸಬೇಕು ಹಾಗೆ ಹೀಗೆ ಅಂತ. ಈಗ ಎಲ್ಲ ಇದ್ದರೂ ಸಹ ತರಕಾರಿ ಬೆಳೆಸಲಿಕ್ಕೆ ಟೈಮ್ ಇಲ್ಲ. ಹಾಗೆ ಅಲ್ವಾ, ಯಾವಾಗ ಸಹ ಇಲ್ಲದ್ದು ಬೇಕಂತ ಅನಿಸೋದು, ಇದ್ದದ್ದು ಬೇಡ ಅಂತ ಅನಿಸ್ತದೆ. ನಿಮಗೆ ಸಹ ಹಾಗೆ ಅನಿಸ್ತದ? ನಂದು ಇದು ಆ್ಯಕ್ಚುಲಿ ಲಾಂಗ್ ವೀಡಿಯೋದಲ್ಲಿ ಫಸ್ಟ್ ಲಾಂಗ್ ವೀಡಿಯೋ. ಸೊ ತುಂಬ ಟ್ರೈ ಮಾಡ್ತಿದ್ದೇನೆ ಎಡಿಟ್ ಮಾಡಿ ಒಂದೊಂದೇ ಕೂಡಿಸಿ ಹಾಕಲಿಕ್ಕೆ. ಮತ್ತು ಈ ನಮ್ಮ ಮಂಗಳೂರು ಕನ್ನಡ ಮತ್ತು ಬೇರೆ ಕನ್ನಡಕ್ಕೆ ತುಂಬ ಡಿಫ್ರೆನ್ಸ್ ಉಂಟಲ್ಲ. ಸೊ ಎರಡು ಸಹ ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದೇನೆ ಏನೋ, ನಂಗೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಇಸ್ರೇಲಲ್ಲಿ ನಾನು ಕನ್ನಡ ಮಾತಾಡೋದು ಕಮ್ಮಿ ಆಯಿತಾ. ಚಿಂಟು ಬೋ, ಇಲ್ಲಿ ಬೋ ಅಂದರೆ ಬಾ ಅಂತ. ಈ ಲ್ಯಾಂಗ್ವೇಜ್ ಎಷ್ಟು ಸಿಮಿಲರ್ ಇರ್ತದೆ ಅಂದರೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ. ಇಸ್ರೇಲಲ್ಲಿ ಬೋ ಅಂದರೆ ಹುಡುಗರಿಗೆ ಬಾ ಅಂತ, ಬೋಯ್ ಅಂದರೆ ಹುಡುಗಿಗೆ ಬಾ ಅಂತ, ಅಂದರೆ ಸಿಮಿಲರ್. ಮತ್ತು ಅಪ್ಪನಿಗೆ ಆಬಾ, ಅಮ್ಮನಿಗೆ ಇಮ, ಕೆಲವೆಲ್ಲ ವರ್ಡ್ ನಮ್ಮ ಕನ್ನಡ ವರ್ಡ್ ಥರನೇ ಇದೆ ಅಲ್ವಾ ಗೈಸ್. ಎಂತಾಗಲಿ ನಮ್ಮ ಹಿಂದೂಸ್ತಾನ ಅಲ್ಲ ಎಲ್ಲದಕ್ಕೆ ಸಹ ಮೂಲ, ನನ್ನ ಅಭಿಪ್ರಾಯ. ಮತ್ತು ಅದು ಹೌದು ಸಹ, ಅದರಲ್ಲಿ ಎಂಥ ಇದಿಲ್ಲ, ಎಲ್ಲ ಸಹ ಅದೇ ಅಲ್ವಾ. ನಮ್ಮ ಹಿಂದೂಸ್ತಾನದಿಂದಲೇ ಎಲ್ಲ ಸಹ ಇದಾಗಿದ್ದು ಬೆಳೆದದ್ದು. ಇಲ್ಲಿದೊಂದು ಸಿಸ್ಟಮ್ ನೋಡಿದರೆ ಗೈಸ್ ತುಂಬ ಖುಷಿ ಆಗ್ತದೆ ಆಯಿತಾ. ನಾನು ಆ್ಯಕ್ಚುಲಿ ಎಕ್ಸಸೈಸ್ ಆಯಿತು ನಂದು. ಇನ್ನೊಂದು 2 ಕಿಲೋಮೀಟರ್ ವಾಕಿಂಗ್ ಇದೆ, ವಾಕಿಂಗ್ ಮಾಡಿದರೆ ಫುಲ್ ಬಾಡಿ ಎಲ್ಲ ಸೆಟ್ ಆಗ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಸಹ ಟ್ರೈ ಮಾಡ್ತೇನೆ ಆ್ಯಡ್ ಮಾಡಲಿಕ್ಕೆ. ಲಾಂಗ್ ವೀಡಿಯೋಸ್ ಮಾಡಬೇಕಂತ ಒಂದು ಕಾನ್ಸೆಪ್ಟಲ್ಲಿ ನಾನು ಇವತ್ತು ಮಾಡ್ತಾಯಿದ್ದೇನೆ ಹಾಗೆ. ಮತ್ತು ಇದು ನನ್ನ ಲಾಂಗ್ ವೀಡಿಯೋದಲ್ಲಿ ಫಸ್ಟ್ ಲಾಂಗ್ ವೀಡಿಯೋ. ನೀವು ಸಜೆಸ್ಟ್ ಮಾಡಿ ನಿಮಗೆ ಯಾವುದಾದ್ರೂ ಆ್ಯಪ್, ಯಾವ ಆ್ಯಪಲ್ಲಿ ಬೆಸ್ಟ್ ಅಂತ, ಯಾವ ಆ್ಯಪಲ್ಲಿ ಲಾಂಗ್ ವೀಡಿಯೋವನ್ನು ಎಡಿಟ್ ಮಾಡೋದು ಬೆಸ್ಟ್ ಅಂತ ನನಗೊಂದು ಸಜೆಸ್ಟ್ ಮಾಡಿ. ಚಿಂಟು ಬಾರಿಲ್ಲಿ, ಬಾಲ ಅಲ್ಲಾಡಿಸಿಕೊಂಡು ಕೂತ್ಕೊಂಡಿದ್ದಾಳೆ. ಅವಳು ಹುಡುಗಿ ಆಯಿತಾ, ಹುಡುಗ ಅಲ್ಲ ಹುಡುಗಿ. ಚಿಂಟು ಬಾಯ್.
ಇಲ್ಲಿಯ ಒಂದು ಲೈಬ್ರರಿ ವಿಷಯದಲ್ಲಿ ಹೇಳೋದಾದರೆ, ಇಲ್ಲಿ ರಷ್ಯನ್, ಇಂಗ್ಲೀಷು ಮತ್ತು ಹಿಬ್ರೂ ಲ್ಯಾಂಗ್ವೇಜಲ್ಲಿ ಆಲ್ಮೋಸ್ಟ್ ಎಲ್ಲ ಬುಕ್ಸ್ ಇರ್ತದೆ. ಇಂಗ್ಲೀಷ್ ಓದಲಿಕ್ಕೆ ಬಂದರೆ ಓಕೆ, ಅವರಿಗೆ ಒಂದು ಯಾವುದಾದ್ರೂ ಬುಕ್ ಸಿಗ್ಬೋದು. ಕೆಲವು ಇರ್ತದೆ ತುಂಬ ಎಂಥ ಪೊಯೆಟ್ರಿ ಮತ್ತು ಕಾದಂಬರಿ ಎಲ್ಲ ಹೇಳ್ತಾರಲ್ಲ ಆ ಥರ. ಕೆಲವೆಲ್ಲ ನನಗೆ ಗೊತ್ತಿದ್ದದ್ದು ಬುಕ್ಸ್ ಸಿಕ್ಕಿದೆ. ನನಗೆ ಜನರಲ್ ನಾಲೆಜ್ ಇದೆಲ್ಲ ಒಳ್ಳೆ ಆಗ್ತದೆ ಓದಲಿಕ್ಕೆ. ಹಿಬ್ರು ಮತ್ತು ರಷ್ಯನ್ ಲ್ಯಾಂಗ್ವೇಜಲ್ಲಿ ಇದ್ದರೆ ವೇಸ್ಟ್, ನಮಗೆ ಅದು ಓದಲಿಕ್ಕೆ ಸಹ ಬರೋದಿಲ್ಲ, ಈವನ್ ಮಾತಾಡಲಿಕ್ಕೆ ಸಹ ಬರೋದಿಲ್ಲ. ಬಟ್ ಹಿಬ್ರು ನನಗೆ ಸ್ವಲ್ಪ ಅಕ್ಷರ ಜೋಡಿಸ್ಲಿಕ್ಕೆ ಬರ್ತದೆ. ಇಸ್ರೇಲಿಗೆ ಬರುವ ಮುಂಚೆ ನಮ್ಗೆ ಅದರದ್ದು ಇಂಟರ್ವ್ಯೂ ಇತ್ತು, ಅದರದ್ದು ವಿಷಯದಲ್ಲಿ ಗೊತ್ತಿರಬೇಕು ನಮಗೆ, ಲ್ಯಾಂಗ್ವೇಜ್ ವಿಷಯದಲ್ಲಿ. ಮತ್ತು ಮಾತಾಡಲಿಕ್ಕೆ ಸಹ ಕೆಲವೆಲ್ಲ ಬರ್ತದೆ ವಿಷಯ. ಈಗ ಎಕ್ಸಾಂಪಲ್ ಬೆಕ್ಕಿಗೆ ಅಂತ ಹೇಳ್ತಾರೆ ಅಂದರೆ ಕತ್ತುಲ್ ಅಂದರೆ ಇಲ್ಲಿಯ ಲ್ಯಾಂಗ್ವೇಜಲ್ಲಿ ಬೆಕ್ಕಿಗೆ ಕತ್ತುಲ್ ಅಂತ ಹೇಳ್ತಾರೆ. ಈ ಏಸಿಗೆ ಮಫ್ಗಾನು, ನೀರಿಗೆ ಮಹಿಮ್, ದುಡ್ಡಿಗೆ ಕೆಸೆಫ್, 100 ಅಂದರೆ ಮಿಯಾ. ಸೊ ಕೆಲವೆಲ್ಲ ವರ್ಡ್ಸ್ ಎಲ್ಲ ನನಗೆ ಗೊತ್ತುಂಟು. ಇಲ್ಲಿ ಗೊತ್ತೇ ಇರಬೇಕು, ಕೆಲವೆಲ್ಲ ವರ್ಡ್ಸ್ ಗೊತ್ತೇ ಇರಬೇಕು. ಯಾಕಂದರೆ ಇಲ್ಲಿ ಅವರು ಇಂಗ್ಲೀಷಿಗೆ ಅಷ್ಟು ಪ್ರಿಫರ್ ಕೊಡೋದಿಲ್ಲ. ಕೊಟ್ಟರು ಸಹ ಅದು ಎಕ್ಸ್ಕ್ಯೂಸಲ್ಲಿ, ಅಂದರೆ ನಮಗೆ ಓಕೆ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಮಾತಾಡ್ತಾರೋ ಅಷ್ಟೇ. ಇಲ್ಲದಿದ್ದರೆ ಇಲ್ಲಿ ಇವ್ರದ್ದು ಪ್ರೈಮ್ ಮೇನ್ ಲ್ಯಾಂಗ್ವೇಜ್ ಇಸ್ರೇಲಿದ್ದು ಹಿಬ್ರೂ ಲ್ಯಾಂಗ್ವೇಜ್ ಇವ್ರದ್ದು ಪ್ರೈಮ್ ಲ್ಯಾಂಗ್ವೇಜ್. ಮತ್ತು ನನಗೆ ಇಲ್ಲಿದ್ದು ಸಿಸ್ಟಮ್ ನೋಡುವಾಗ ಗೈಸ್ ಇವರು ತುಂಬ ಕ್ಲೀನ್ ಆಯಿತಾ. ಈ ಪಬ್ಲಿಕ್ಕನ್ನು ಗೌರ್ಮೆಂಟ್ ಎಂತಾದರೂ ರೂಲ್ಸ್ ತೊಗೊಂಡ್ರೆ ಆ ಗೌರ್ಮೆಂಟ್ ರೂಲ್ಸನ್ನು ಫಾಲೋ ಮಾಡೋದ್ರಲ್ಲಿ ನಂಬರ್ 1 ಇವರು. ಎಲ್ಲ ಟ್ರಾಫಿಕ್ ವಿಷಯದಲ್ಲಾಗಲಿ, ಈಗ ಕ್ಲೀನ್ನೆಸ್, ಈ ಪಾರ್ಕಲ್ಲಿ ಒಂದು ರೂಲ್ಸ್ ಇರ್ತದೆ, ಅದನ್ನು ಫಾಲೋ ಮಾಡೋದಾಗಲಿ, ಅಂದರೆ ಒಂದು ಒಗ್ಗೂಟ ಅಂತ ಹೇಳ್ತಾರಲ್ಲ, ಯೂನಿಟಿ ಇವರಲ್ಲಿ ತುಂಬ ಉಂಟು. ಯಾವ ಪಕ್ಷ ಸಹ ಬರಲಿ ಇಲ್ಲಿ, ನಮ್ಮ ಇಂಡಿಯಾದಲ್ಲಿ BJP, ಕಾಂಗ್ರೆಸ್ ಎಲ್ಲ ಇರ್ತಲ್ಲ, ಕಾಕ್ರೋಚ್ ಅಂತ ಹೊಸತ್ತು ಬಂದಿದೆ, ಹಾಗೆ ಅಲ್ಲ. ಇಲ್ಲಿ ಸಹ ಬೇರೆ ಬೇರೆ ಪಕ್ಷ ಇದೆ, ಆದರೂ ಸಹ ಇಲ್ಲಿಯ ಒಂದು ಸಿಟಿಸನ್ಸ್ ಈ ಕಂಟ್ರಿ ಅನ್ನುವಾಗ ಒಂದು ಯೂನಿಟಿ ಇರ್ತದೆ ಯಾವತ್ತೂ ಸಹ. ಅವರು ಅದನ್ನು ಬಿಟ್ಟುಕೊಡೋದಿಲ್ಲ. ಈವನ್ ಲ್ಯಾಂಗ್ವೇಜ್ ವಿಷಯದಲ್ಲೇ ಆಗಲಿ, ಅವರ ಒಂದು ಡಿಸಿಷನ್ ವಿಷಯದಲ್ಲೇ ಆಗಲಿ, ಅವ್ರದ್ದು ಸ್ವಂತ ಡಿಸಿಷನ್ ತೊಗೊಂಡು, ಪ್ರೈವೇಟ್ ಡಿಸಿಷನ್ ತೊಗೊಂಡು ಎಂಥ ಸಹ ಹಾಳು ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಇವರಲ್ಲಿ ಯೂನಿಟಿ ಇದೆ. ಯೂನಿಟಿ ಇಲ್ಲದಿದ್ದರೆ ಎಂತ ಆಗ್ತದೆ ಅಂದರೆ ಗೈಸ್, ಇದು ವಾರ್ ಕಂಟ್ರಿ ಅಲ್ಲ. ಸೊ ಅವರವರ ಮಧ್ಯದಲ್ಲೇ ಮತ್ತು ಜಗಳ ಸ್ಟಾರ್ಟ್ ಆಗಿ ಅದು ಒಂದು ಅವರದ್ದೊಂದು ಯಹೂದಿಗಳು ಅನ್ನೋದೊಂದು ಹೋಗಿಬಿಡ್ತದೆ. ಹಾಗಾಗಿ ಅವರು ತುಂಬ ಆ ಒಂದು ವಿಷಯದಲ್ಲಿ ಸೀರಿಯಸ್ ಇದ್ದಾರೆ. ಈಗ ಸ್ಟಾರ್ಟ್ ಆಯ್ತು ಈ ಪಾರ್ಕಿಗೆ ಎಲ್ಲರೂ ಸಹ ವಾಕಿಂಗ್ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಆಯ್ತು, ಬರಲಿಕ್ಕೆ 10-11 ಗಂಟೆ ತನಕ ಕ್ರೌಡ್ ಇರ್ತದೆ. ಆಫ್ಟರ್ 8 ಸ್ಟಾರ್ಟ್. ಸೊ ಸಿಗುವ ಗೈಸ್. ಚಿಂಟು ನೋಡಿ, ಚಿಂಟು ನಮ್ಮನೆ ಚಿಂಟು ಅಲ್ಲ, ನಮ್ಮ ಪಾರ್ಕ್ ಚಿಂಟು ಇಷ್ಟು ಸಣ್ಣ ಇತ್ತಾಯ್ತಾ, ಇಷ್ಟೇ ಸಣ್ಣ ಇತ್ತು ಚಿಂಟು, ಈಗ ಇಷ್ಟು ದೊಡ್ಡದಾಗಿದ್ದಾಳೆ ಪಾಪ ಗೈಸ್. ಈ ಮಳೆಗಾಲದಲ್ಲಿ ಎಲ್ಲ ಉಂಟಲ್ಲ, ಇದಕ್ಕೆ ಈ ದೊಡ್ಡ ಮರದಲ್ಲಿ ಹೋಗಿ ಕೂತ್ಕೊಳ್ಳೋದು. ಇಲ್ಲಿ ನೋಡಿ ಮರ ಉಂಟಲ್ಲ ಫುಲ್ಲು. ಮತ್ತು ನಾಯಿಗಳು ಬರುವಾಗ ಹೆದರ್ತದೆ ಇದು ಅಲ್ಲ ಚಿಂಟು, ನಾಯಿ ಬರುವಾಗ ಹೆದರುದಲ್ಲ ನೀನು. ನನಗೆ ಸಹ ಕಚ್ಚಿದ್ಲು ಮಾರೆ. ಅವಳಿಗೆ ಬಿಸ್ಕೆಟ್ ಹಾಕಿದ್ದು ತಿಂದು ಬಂದಿದ್ದಾಳೆ ಚಿಂಟು. ಈಗ ನೋಡಿ ಹೊಡಿಲಿಕ್ಕೆ ಬರ್ತಾಳೆ ನೋಡಿ ಅಂತೆ. ಅವಳು ಫುಲ್ ಅಲರ್ಟ್, ನಮ್ಮ ಮೇಲೆ ಕೋಪ ಅಲ್ಲ ಅವಳಿಗೆ, ಅವಳು ಯಾವತ್ತೂ ಸಹ ಅಲರ್ಟ್ ಇರ್ತಾಳೆ. ಯಾಕೆ ಹೇಳಿ ಅಂತೆ ಗೈಸ್, ಅವಳಿಗೆ ನಾಯಿ ಅಂದರೆ ಹೆದರಿಕೆ. ಬಾ ಚಿಂಟು, ಸಾರಿ ಬಾ ಕೂತ್ಕೋ ಬಾ. ನನಗೆ ಹೆದರಿಕೆ ಆಗ್ತದೆ ಮಾರೆ, ಚೋಟು ಹೊಡೆದ್ರೆ ಅದು ಬಾಲ್ ಅಲರ್ಟ್ಸದಲ್ಲ, ಅಂದರೆ ಅದು ಅಲರ್ಟಲ್ಲಿ ಉಂಟು ಅಂತ. ಯಾಕಂದರೆ ಈಗ ಜನ ಬರೋದು ಟೈಮ್ ಆಯಿತಾ ಈ ಪಾರ್ಕಿಗೆ, ನಾಯಿಗಳನ್ನ ಇಟ್ಕೊಂಡು ಬರ್ತಾರೆ. ಸೊ ನಾಯಿದ್ದು ಸ್ಮೆಲ್ ಬರಲಿಕ್ಕಿಲ್ಲ, ಮರ ಹತ್ತಿ ಕೂತ್ಕೊಳ್ತಾಳೆ ಇವಳು. ಮಳೆಗಾಲದಲ್ಲಿ ಮಾತ್ರ ಇವಳಿಗೆ ಕಷ್ಟ ಪಾಪ. ಇವರ ಇಂಟೀರಿಯರ್ ಸಹ ಹಾಗೆ ಗೈಸ್ ನೋಡಿ, ಇಂಟೀರಿಯರಲ್ಲಿ ಸಹ ಇವರು ಕಾಂಪ್ರಮೈಸ್ ಮಾಡೋದಿಲ್ಲ. ಈ ಸ್ವಂತ ಮನೆಯನ್ನು ಹೇಗಿಡ್ತಾರೆ ನೋಡಿ, ಹಾಗೆ ಗೌರ್ಮೆಂಟ್ ಸಾರ್ವಜನಿಕ ಸ್ವತ್ತು ಸಹ ಹಾಗೆ ಇರ್ತದೆ. ನಾನು ಅವಾಗ ಸೇಫ್ ರೂಮ್ ಅಂತ ತೋರಿಸಿದಲ್ಲ, ಇದೆ ಸೇಫ್ ರೂಮ್ ದೊಡ್ಡದು. ಇಲ್ಲಿಯ ಒಂದು ಫುಲ್ ಏರಿಯಾದವರು ಸಹ ಬರ್ತಾರೆ ಇಲ್ಲಿ, ಬೆಡ್ ಕುರ್ಚಿ ಎಲ್ಲ ಇಟ್ಕೊಂಡು. ಆ ಒಂದು ಅಲರ್ಟ್ ಸೈರನ್ ಅಂತ ಬರ್ತದೆ ಅಲ್ಲ ಗೈಸ್, ಸೈರನ್ ಬರೋ ಟೈಮಲ್ಲಿ ಎಲ್ಲರೂ ಸಹ ಅಲರ್ಟ್ ಆಗಿ ಆ ಟೈಮಲ್ಲಿ ಬಾಗಿಲು ಓಪನ್ ಮಾಡಿರ್ತಾರೆ. ಆ ಟೈಮಲ್ಲಿ ಎಲ್ಲರೂ ಸಹ ಬರ್ತಾರೆ. ಈ ತುಂಬ ಡೇಂಜರ್ ಇರುವ ಟೈಮಲ್ಲಿ, ತುಂಬ ದೊಡ್ಡ ಸೈರನ್ ಇರುವಾಗ ಬರ್ತಾರೆ. ಚಿಂಟು ಮಕ್ಕರೇ, ಇದಕ್ಕೆ ಚಿಂಟು ಅಂತ ಹೇಳೋ ಗೊತ್ತಾಗ್ತದೆ ಗೈಸ್ ನೋಡಿ ಅಂತೆ. ಚಿಂಟು ಚೋಟು ಹೊಡಿದ್ರೆ
ಸ್ವಲ್ಪ ಮುಖ ತೊಳೆದು ಫ್ರೆಶ್ ಆಗ್ತೇನೆ. ನಾವು ತೋರಿಸಿದೆ ಅಲ್ಲ ನೀರು ಕುಡಿಯೋದು. ಇಲ್ಲಿ ಆಲ್ಮೋಸ್ಟ್ ಇದು ಸಾರ್ವಜನಿಕರಿಗೆ ಆಲ್ಮೋಸ್ಟ್ 24 hours ನೀರು ಇರ್ತದೆ ಇಲ್ಲಿ. ಇದು ಯಾರೋ ನಮ್ಮವರೇ ಯಾರೋ ಇಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಅವರು ಹೀಗೆ ಇಡ್ಲಿಕ್ಕೆ ಚಾನ್ಸೇ ಇಲ್ಲ. ತುಂಬ ಮೇಂಟೈನ್ ಮಾಡ್ತಾರೆ ಇವರು ಇಲ್ಲಿ ಅವರು. ಇದು ಆ್ಯಕ್ಚುಲಿ ಮೇಲೆ ಇನ್ನೂ ಸಹ ಮೇಲೆ ಬರ್ತದೆ ಆಯಿತಾ, ಇದು ಕೆಳಗೆ. ಬಿಸಿಲಿಗೆ ಮೈ ಎಲ್ಲ ಹ್ಯುಮಿಡಿಟಿ ಅಲ್ಲ, ಇಲ್ಲಿ ಫುಲ್ಲು ಹ್ಯುಮಿಡಿಟಿ. ಬಿಸಿಲಿಗೆ ಬ್ಲಡ್ ಕುದೀತದೆ ಎಕ್ಸಸೈಸ್ ಮಾಡುವಾಗ. ಹಾಗೆ ಸ್ವಲ್ಪ ಮುಖ ತೊಳೆದೆ. ತುಂಬ ಖುಷಿ ಆಗ್ತದೆ ಗೈಸ್. ಇಲ್ಲಿ ಈ ಕೆಲಸ ಮಾಡಿ ಆದಮೇಲೆ ನಮಗೆ ಅಂತ ನಾವು ಟೈಮ್ ಕೊಡುವಾಗ ಒಂದು ಹೊರಗೆ ಬರ್ತೇವಲ್ಲ ಈ ಉಸಿರಾಡಲಿಕ್ಕೆ ಕೆಲಸ ಆದಮೇಲೆ, ದಟ್ ಇಸ್ ದ ಬೆಸ್ಟ್ ಮೂಮೆಂಟ್ ಆಫ್ ದಿ ಲೈಫ್ ಎವ್ರಿ ಡೇ. ನೀವು ಸಹ ಟ್ರೈ ಮಾಡಿ. ಎಲ್ಲರೂ ಸಹ ಬ್ಯುಸಿ ಇರ್ತಾರೆ ಲೈಫಲ್ಲಿ, ಎಲ್ಲರೂ ಸಹ ಬ್ಯುಸಿಯೇ, ಯಾವತ್ತೂ ಸಹ ಬ್ಯುಸಿಯೇ. ನಮಗೆ ನಾವು ಯಾವಾಗ ಟೈಮ್ ಕೊಡ್ತೇವಲ್ಲ ಆವಾಗ ಗೊತ್ತಾಗ್ತದೆ ಲೈಫ್ ಇದು ವ್ಯಾಲ್ಯೂ. ಟ್ರೈ ಮಾಡಿ ನೋಡಿ. ನನ್ನ ಫಸ್ಟ್ ಬ್ಲಾಗಲ್ಲಿ ಸಹ ನಾನು ಹೇಳಿದ ಅದೇ ಅಲ್ಲ, ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್. ಎಕ್ಸಸೈಸ್ ಮಾಡಿ ಆರೋಗ್ಯದಲ್ಲಿರಿ ನನ್ನ ಹಾಗೆ. ನಾನೀಗ ಮನೆಗೆ ಹೋಗ್ತಿದ್ದೇನೆ. ಮನೆಗೆ ಹೋಗುವಾಗ ಬಿಲ್ಲಿದೆಲ್ಲ ನಾನು ಹಾಕಿದ್ದೆ ಅಲ್ಲ ಬಿಸ್ಕೆಟ್, ಎಲ್ಲರದ್ದು ಸಹ ತಿಂದಾಗಿರ್ತದೆ. ಗಟ್ಟಿ ಮಲಗಿರ್ತದೆ ಎಲ್ಲ ಕಡೆ ಹೋಗಿ ಒಂದೊಂದು ಪೊದೆಯಲ್ಲಿ. ನಾಯಿದು ಹೆದರಿಕೆ ಇರ್ತದೆ ಅದಕ್ಕೆ. ಹಾಗೆ ಇಲ್ಲ ಸಾಕಾಯ್ತು ಮರ ಇಲ್ಲ, ಅವರು ಅಲ್ಲೇ ಬಿದ್ದಿರ್ತಾರೆ ನೋಡಿ. ನಾನು ತೋರಿಸ್ತೇನೆ ನಿಮ್ಗೆ, ಈಗ ಮನೆಗೆ ಹೋಗಿ ತೋರಿಸ್ತೇನೆ ಆಯಿತಾ. ಅಲ್ಲಿ ಸಿಗುವ ಗೈಸ್. ನಡ್ಕೊಂಡು ಹೋಗ್ತಾ ಇದ್ದೇನೆ. ಈ ನಡ್ಕೊಂಡು ಹೋಗುವಾಗ ಸಹ ಸುತ್ತಮುತ್ತ ದೊಡ್ಡ ಮನೆ ಇರೋದು ಆಯಿತಾ, ಫುಲ್ಲು ಮನೆ ಇರೋದು. ಸೈಡಿಗೆ ಕಾರು, ಮಧ್ಯದಲ್ಲಿ ಬಸ್ ಹೋಗ್ತದೆ ಎಲ್ಲ. ಇದು ಫುಲ್ ಬ್ಯುಸಿ ಏರಿಯಾ. ಆದರೆ ಇದು ಸ್ಯಾಂಡ್ ಮರಳು ಇರುವಂಥ ದೇಶ ಅಲ್ಲ. ಮರಳು ಇರುವ ದೇಶ ಆದರೂ ಸಹ ಉಂಟಲ್ಲ, ಮರಳು ಇರೋ ದೇಶ ಆದರೂ ಸಹ ಎಲ್ಲ ಕಡೆ ಇರೋದು ಗ್ರೀನರಿ. ನಾನು ನಿಮಗೆ ಬೆಳಿಗ್ಗೆ ತೋರಿಸ್ತೇನೆ ಆಯಿತಾ. ಹೆದ್ರಿಕಾಯ್ತು ಮಾರೆ, ನಾಯಿಗೆ ಬಿಟ್ಟಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಅವರು ಇಲ್ಲಿ ಸಾಕಿದ ನಾಯಿಗಳು ಇರೋದು ಆಯ್ತಾ, ಎಲ್ಲ ಕಡೆ ಸಾಕಿದ ನಾಯಿ ಇರೋದು. ಸುಮ್ಮನೆ ಕೂತ್ಕೊಂಬಾರೆ. ಇಲ್ಲಿ ಎಲ್ಲ ಸಹ ಇರೋದು ಸಾಕಿದ ನಾಯಿ ಇರೋದು ಆಯಿತಾ. ನಂಗೊಂದ್ಸತಿ ಹೆದ್ರಿಕೆ ಆಯಿತು. ಮತ್ತು ಅದಕ್ಕೆ ನಾವು ಹಿಡ್ಕೊಂಡು ಚಂದ ಉಂಟ ಅಂತ ಹಿಡ್ಕೊಂಡು ಮೋಕ್ಷ ಮಾಡಲಿಕ್ಕೆ ಸಹ ಇಲ್ಲ. ಯಾಕೆ ಹೇಳಿ, ಅದು ಅವ್ರದ್ದಲ್ಲ, ಅದು ಇಲ್ಲಿಗಲ್ ಆಗ್ತದೆ. ಇಲ್ಲಿ ಎಂತ ದಾಳಿಂಬೆ, ಅವಕಾಡ, ಮ್ಯಾಂಗೋ, ಲೈಮು, ಆರೆಂಜು. ಈಗ ನಾನು ಆ್ಯಕ್ಚುಲಿ ರಾತ್ರಿ ಅಲ್ಲ, ನಿಮಗೆ ಕಾಣೋದಿಲ್ಲ. ಬೆಳಿಗ್ಗೆ ನಾನು ಕೆಲಸದಲ್ಲಿ ಇರ್ತೇನೆ, ತೋರಿಸ್ಲಿಕ್ಕೆ ಆಗೋದಿಲ್ಲ. ಟ್ರೈ ಮಾಡ್ತೇನೆ ನಾನು. ಎಲ್ಲ ಸಹ ಇವರು ಮನೆಯಲ್ಲಿ ಮಾಡ್ತಾರೆ. ಈವನ್ ರೋಡ್ ಸೈಡಲ್ಲಿ ಆರೆಂಜ್ ಆಗ್ತದೆ, ಗೊತ್ತುಂಟಾ. ನೆಕ್ಸ್ಟ್ ಟೈಮ್ ತೋರಿಸ್ತೇನೆ ನಾನು. ಈಗ ಸಮ್ಮರ್ ಸೀಸನ್ ಅಲ್ಲ ಆರೆಂಜಿದ್ದು, ಆದರೂ ಸಹ ಅದರದ್ದು ಕಾಯಿ ಆಗಿದೆ. ತೋರಿಸ್ತೇನೆ ನಾನು ನೆಕ್ಸ್ಟ್. ಓಕೆ ಗೈಸ್, ಸಾಕಾಯಿತು. ಸ್ವಲ್ಪ ಸ್ಪೀಡ್ ವಾಕ್ ಮಾಡಿ ವಿಡಿಯೋ ಮಾಡ್ತೇನೆ, ಬರ್ತೇನೆ. ಪಿಟ್ಬುಲ್ ಥರ ಇತ್ತು ಅದು ಹೇಳ್ತದೆ ಮನದಾಳದ ಮಾತು. ಅಕ್ಕ, ನಾನು ಪಿಟ್ಬುಲ್ ಥರ ಅಲ್ಲ, ನಾನು ಪಿಟ್ಬುಲ್ಲೇ ಅದು ಅಮೇರಿಕನ್ ಪಿಟ್ಬುಲ್ಲೇ. ಇಲ್ಲಿ ಸ್ವಲ್ಪ ಜನರದ್ದು ಇರ್ತದೆ. ನಂಗೆ ಅದು ನೋಡೋಕೆ ಹೆದರಿಕೆ ಆಗುದಾ ಪಿಟ್ಬುಲ್. ನಮಗೆ ನನ್ನ ಊರಿದ್ದು ಕಾಟು ನಾಯಿಗಳು ತುಂಬ ಇಷ್ಟ. ನನ್ನ ಮನೆಯಲ್ಲಿ ಇತ್ತಾಯ್ತಾ ಒಂದು, ಅದನ್ನು ಕೊಟ್ವಿ, ಪಾಪ ಬೇಜಾರಾಗ್ತದೆ. ಮತ್ತು ಇನ್ನೊಂದು ಮನೇಲಿ 2 ಉಂಟು, ಜಿಮ್ಮಿ ಮತ್ತು ಪೂಮ. ಗೈಸ್ ನೋಡಿ, ಬೆಕ್ಕಿಗೆ ಅವಾಗ ಬಿಸ್ಕೆಟ್ ಹಾಕಿದಲ್ಲ, ಬಂದಿದೆ ನೋಡಿ. ಬಿಲ್ಲು ಇದರಲ್ಲಿ ಅದೊಂದು ಜೋರು ಬೇಕಾಯ್ತಾ. ಇದು ನಮ್ಮದು ಬ್ಲ್ಯಾಕ್ ಆ್ಯಂಡ್ ವೈಟ್. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದನ್ನಲ್ಲ, ಇದು ಪಾಪ, ಇದು ಸಹ ಪಾಪ. ಇಲ್ಲೊಂದು ಉಂಟು ನೋಡಿ, ಇಲ್ಲೊಂದು. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಷಯದಲ್ಲಿ ಹೇಳ್ತೇನೆ. ಎಂತ ಗೊತ್ತುಂಟ ಗೈಸ್, ನಾನು ಕೆಲಸ ಆಗಿ ಬರುವಾಗ ಉಂಟಲ್ಲ, ನನ್ನ ಕಾಲಡಿಯಲ್ಲಿ ಬೀಳ್ತದೆ ಇವನೇ. ಇವನೇ ನೋಡಿ. ತುಂಬ ಫೇಮಸ್ ಆಯ್ತಾ. ಆ್ಯಕ್ಚುಲಿ ನನ್ನ ಒಂದು ಬೆಕ್ಕಿನ ಗ್ರೂಪಲ್ಲಿ ತುಂಬ ಫೇಮಸ್ ಆಗಿರೋ ಬೆಕ್ಕು ಇವನೇ. ಇವನು ನಾನು ಬರುವಾಗ ಯಾವತ್ತೂ ಸಹ ನನ್ನ ಕಾಲಡಿಯಲ್ಲಿ ಬಿದ್ದು ರೋಲ್ ಆಗ್ತಾನೆ. ಇಮ್ಮಿಡಿಯೇಟ್ ನನಗೆ ವೀಡಿಯೋ ತೆಗಿಲಿಕ್ಕೆ ಉಂಟಲ್ಲ, ನನಗೆ ನೆನಪಾಗೋದಿಲ್ಲ, ಅಷ್ಟು ಕ್ಯೂಟ್ ಆಗಿರ್ತಾನೆ ಆಯಿತಾ.
ನನ್ನ ಮನೆ, ನಾನಿರೋ ಮನೆ ರೂಮ್ ಹತ್ತಿರ ಇದು ನುಗ್ಗೆಕಾಯಿದು ಮರ, ಪೈನಾಪಲ್. ಅಂದರೆ ಇಲ್ಲಿ ಅಗ್ರಿಕಲ್ಚರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಗೈಸ್. ನನ್ನ ರೈಟಿಗೆ ಹೋದರೆ ಆಚೆ ಸೈಡ್ ನ್ಯಾಷನಲ್ ಹೈವೇ, ಫುಲ್ ಎಲ್ಲ ದೊಡ್ಡ ಹೈವೇ. ಬಟ್ ಈ ನನ್ನ ಹಿಂದೆ ಉಂಟಲ್ಲ ಮನೆ ಸೈಡೆ ಪ್ಲಸ್ ಅಗ್ರಿಕಲ್ಚರ್, ಈ ಎಕರೆಗಟ್ಟಲೆ ಅಗ್ರಿಕಲ್ಚರ್. ನಮ್ಮ ರಾಯಚೂರು ಆಚೆಲ್ಲ ಹೋಗುವಾಗ ಸಿಗ್ತದೆ ನೋಡಿ, 100 ಎಕರೆ 200 ಎಕರೆ 500 ಎಕರೆ ಅಗ್ರಿಕಲ್ಚರ್. ಆ ಥರನೇ ಇಲ್ಲಿ ಸಹ ಇದೆ ಇಸ್ರೇಲಲ್ಲಿ. ಅವ್ರದ್ದೆಲ್ಲ ವರ್ಟಿಕಲ್ ಆಗಿ ಅಗ್ರಿಕಲ್ಚರ್ ಮಾಡ್ತಾರೆ. ನಮ್ಮದು ಹಾರಿಜಾಂಟಲ್, ಅಂದರೆ ಹೀಗೆ ಅಗಲ, ಇವ್ರದ್ದು ಉದ್ದಕ್ಕೆ ಅಗ್ರಿಕಲ್ಚರ್ ಮಾಡ್ತಾರೆ. ಅದರಲ್ಲಿ ಬೆಳೆ ಸಹ ಒಳ್ಳೆ ಬರ್ತದೆ, ಪ್ಲಸ್ ಸಾಯಿಲ್ ಕಮ್ಮಿ. ಮತ್ತು ಇಲ್ಲಿ ಸಮ್ಮರಲ್ಲಿ ನೀರದ್ದು ಪ್ರಾಬ್ಲಮ್ ಇರುವಾಗ ಸಹ ಅದಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ, ಯಾಕಂದರೆ ಅವ್ರದ್ದು ಆ ಥರ ಇರ್ತದೆ, ಟೆಕ್ನಿಕಲ್ ಆ ಥರ ಇರ್ತದೆ, ಒಳ್ಳೆ ಟೆಕ್ನಿಕಲ್ ಅಗ್ರಿಕಲ್ಚರಲ್ಲಿ. ಸೊ ಅದರದ್ದು ಎಲ್ಲ ವೀಡಿಯೋ ಮಾಡ್ಬೇಕಂತ ಇದ್ದೇನೆ ನಾನು. ನನಗೆ ಟೈಮ್ ಸಿಗುವಾಗ ನಾನು ಡೆಫಿನೆಟ್ಲಿ ಮಾಡ್ತೇನೆ. ಬಟ್ ಈ ನನ್ನದು ಆ್ಯಕ್ಚುಲಿ ಪ್ರೈಮ್ ಕೆಲಸನೇ ಇಲ್ಲಿದ್ದೀಗ. ನಾನು ಎಂಥ ಕೆಲಸ ಮಾಡ್ತಿದ್ದೇನೆ ಅದು ನನ್ನದು ಪ್ರೈಮ್ ಕೆಲಸ. ನನಗೆ ಟೈಮ್ ಕೊಡಲಿಕ್ಕೆ ಅಷ್ಟು ಆಗೋದಿಲ್ಲ ವ್ಲಾಗಿಂಗಲ್ಲಿ. ಬಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಯಾವತ್ತೂ ಸಹ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಎಂಥ ಇಂಪ್ರೂವ್ಮೆಂಟ್ ಆಗಬೇಕಂತ ಹಾಕಿ ನಾನು ಅದರ ಮೇಲೆ ವರ್ಕೌಟ್ ಮಾಡ್ತೇನೆ. ಮತ್ತು ಈಗ ಆಯಿತು ನಂದು, ಈಗ ಎಷ್ಟು 9 ಗಂಟೆ ಆಯಿತು. ಇವತ್ತಿದ್ದು ರಿಲೀಫ್ ಆಫ್ ಈವ್ನಿಂಗ್ ಸ್ಟ್ರಕ್ಚರ್ ಆಯಿತು ನನ್ನ ಯೂಟ್ಯೂಬಲ್ಲಿ. ಸೊ ನಾನಿವಾಗ ರೂಮಿಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಸ್ವಲ್ಪ ಮೊಬೈಲೆಲ್ಲ ನೋಡಿ ಎಡಿಟಿಂಗ್ ಮಾಡಿ ಮತ್ತೆ ಮಲಗೋದು, ಬೆಳಿಗ್ಗೆ ಮತ್ತೆ ಅದೇ ಕೆಲಸ. ಸೊ ಕೆಲಸ ಟೈಮಲ್ಲಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ, ಇಂಪಾಸಿಬಲ್, ಬಿಕಾಸ್ ನನಗೆ ಫೋಕಸ್ ಮಾಡಲಿಕ್ಕೆ ಇರ್ತದೆ ಅದರಲ್ಲಿ. ಸೊ ಅದಾದ ಮೇಲೆ ಟೈಮ್ ಸಿಕ್ಕಿದ್ರೆ ನಾನು ಈ ಥರ ವ್ಲಾಗ್ ಮಾಡ್ತಾನೆ ಇರ್ತೇನೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಿ ನಾನು ಈ ವ್ಲಾಗ್ ಕ್ಲೋಸ್ ಮಾಡ್ತೇನೆ. ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್. ಬಿಲ್ಲು 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 ಬಿಲ್ಲು, ಏನಯ್ಯ ನೋಡ್ತಿದ್ಯಾ ನೀನು?